ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಹರ್ಷಚಿತ್ತದಿಂದ, ಸಂತೋಷದಿಂದ ಕೊಡುವವರನ್ನು ನೋಡಿ ಆನಂದಿಸ್ತಾರೆ. 2 ಕೊರಿಂಥ 9:7 ನಾವು ನೋಡ್ತೇವೆ, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ಪ್ರಿಯರೇ, ದೇವರು ಮನುಷ್ಯನಿಗೆ ಸಂಪೂರ್ಣ ಸ್ವತಂತ್ರವನ್ನು ಮತ್ತು ಮನಸಾಂತರವನ್ನು ಕೊಟ್ಟ. ಅನೇಕರು ನೆನೆಸ್ತೇವೆ, ಯಾರೋ ಒತ್ತಡಕ್ಕೆ ಮಣಿದೋ, ಇನ್ಯಾರೋ ಮಾತುಗಳಿಗೆ ಅಥವಾ ಆಮಿಷಗಳಿಗೆ ಒಳಗಾಗಿ ಕರ್ತನನ್ನು ನಂಬಿಕೊಂಡವರು ಅನೇಕರು ಎಂಬುದಾಗಿ ಒಂದು ಆಪಾದನೆ ಮಾಡ್ತಾರೆ. ಆದರೆ ವಿಶೇಷವಾಗಿ ನಮಗೆ ಮನಸಾಂತರ ಹೊಂದುವುದಕ್ಕೆ ನಮ್ಮ ಹೃದಯದಲ್ಲಿ ಕ್ರಿಯೆ ಆಗಬೇಕು. ಆ ಕ್ರಿಯೆ ಆದ ನಂತರ ನಾವು ಕರ್ತನನ್ನು ನಂಬುತ್ತೇವೆ. ಆಮೆನ್. ಮನಸಾಂತರದ ಮೊದಲು, ಅದರ ನಂತರ ಪವಿತ್ರಾತ್ಮ ಭರಿತರಾಗಿಯೂ ನಾವು ಕೊಡುವುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ನಾವು ದೇವರಂತೆ ಇರುವುದಾದರೆ ನಮ್ಮ ಅಭಿಪ್ರಾಯಕ್ಕಿಂತ ಬೇರೆಯದನ್ನು ಹೊಂದಿರಲು, ಸರಿ ಹೊಂದಲು ಸಾಧ್ಯವೇ ಇಲ್ಲ ಎಂಬುದನ್ನು ನಾವು ನೆನೆಸಿಕೊಳ್ಳಬೇಕಾಗಿದೆ. ಪವಿತ್ರಾತ್ಮನು ಜನರನ್ನು ತುಂಬಿಸುತ್ತಾನೆ. ಇಲ್ಲಿ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22-23 ಹೀಗೆ ಹೇಳ್ತದೆ, ಆದರೆ ಆತ್ಮನ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ವಿನಃ ಸದ್ಗುಣ, ನಂಬಿಕೆ. ಪ್ರೇರೆ, ಕರ್ತನು ನಮಗೆ ಕೊಡುವಂಥದ್ದೇನಪ್ಪ ಅಂತಂದರೆ, ಮೊದಲನೇದಾಗಿ ಪ್ರೀತಿಯನ್ನು ಕೊಡ್ತಾನೆ, ಅದರ ನಂತರ ಸಂತೋಷವನ್ನು ಕೊಡ್ತಾನೆ, ಸಂತೋಷದ ನಂತರ ನಮ್ಮ ಕುಟುಂಬಗಳಲ್ಲಿ ಸಮಾಧಾನ ಬರ್ತದೆ, ಇವೆಲ್ಲದರ ನಂತರ ದೀರ್ಘಶಾಂತಿ. ಈ ದೀರ್ಘಶಾಂತಿ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತದೆ ಅಂತಂದರೆ, ವಿನಯವಾದಂತಹ, ಒಳ್ಳೆಯ ನಡತೆ ಇರುವಂತಹ ಒಂದು ಒಳ್ಳೆಯ ನಂಬಿಕೆಯ ಕಡೆಗೆ, ಸದ್ಗುಣಗಳನ್ನು ತುಂಬಿಸಿ ನಮ್ಮನ್ನು ನಂಬಿಕೆಯ ಕಡೆಗೆ ನಡೆಸಿಕೊಂಡು ಹೋಗುವಂಥದ್ದು. ಸಾತ್ವಿಕತ್ವ, ಮಿತವ್ಯಯ, ಇಂಥವುಗಳಿಗೆ ವಿರೋಧವಾಗಿ ನ್ಯಾಯ ಪ್ರಮಾಣವಿಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ದೇವರು 2 ಥರದ ನಂಬಿಕೆಗಳನ್ನು ಕೊಡ್ತಾನೆ. ಪವಿತ್ರಾತ್ಮನ ನಂಬಿಕೆ ನಮ್ಮನ್ನು ಕಾಯ್ತದೆ, ಪವಿತ್ರಾತ್ಮನ ನಂಬಿಕೆ ನಮ್ಮನ್ನು ನಡೆಸ್ತದೆ, ಪವಿತ್ರಾತ್ಮನ ನಂಬಿಕೆ ನಮ್ಮನ್ನು ತುಂಬುತ್ತದೆ. ಪವಿತ್ರಾತ್ಮನು ಜನರನ್ನು ತುಂಬಿಸುವ ಸಂದರ್ಭಗಳಲ್ಲಿ ಅನೇಕ ದವುಗಳು ಜನರನ್ನು ಬಿಟ್ಟು ಹೋಗುವುದನ್ನು ನಾವು ನೋಡಿದ್ದೇವೆ. ಪವಿತ್ರಾತ್ಮನು ಯಾರನ್ನಾದರೂ ತುಂಬುವಾಗ ಆ ವ್ಯಕ್ತಿಯು ನನ್ನ ಇಷ್ಟದಂತೆ ಏನಾದರೂ ಮಾಡುವ ಸ್ವಾತಂತ್ರ್ಯವನ್ನು ಆತನಿಗೆ ನೀಡ್ತಾನೆ. ಆದರೆ ಪ್ರಿಯರೇ, ವಿಶೇಷವಾಗಿ ನಾವು ನೋಡುವುದಾದರೆ, ನಾವು ದೇವರಿಗಾಗಿ ಮಾಡುವ ಯಾವುದೇ ಕೆಲಸವನ್ನು ನಾವು ಹರ್ಷೋಲ್ಲಾಸದಿಂದ, ಮುಕ್ತ ಮನಸ್ಸಿನಿಂದ, ಸ್ವಯಂ ಪ್ರೇರಣೆಯಿಂದ ಮಾಡದೇ ಇದ್ದಲ್ಲಿ ಅದು ನಿರ್ಜೀವ ಕರ್ಮ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ನಿರ್ಜೀವವಾದಂಥ ಒಂದು ಕ್ರಮ ಅಂದರೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ನಾವು ಕರ್ತನನ್ನು ಹುಡುಕಿದರೆ ಕರ್ತನು ನಮಗೆ ಫಲಗಳನ್ನು ಕೊಡುವವನಾಗಿದ್ದಾನೆ. ಸಂತೋಷದಿಂದ ದೇವರಿಗೆ ಮಾಡಿದ ಒಂದು ಚಿಕ್ಕ ಕಾರ್ಯವು ಒತ್ತಾಯದಿಂದ ಮಾಡಿದ ಮಹಾ ಕಾರ್ಯಕ್ಕಿಂತ, ಅಥವಾ ಮನಸಾಕ್ಷಿಯ ಸಮಾಧಾನಕ್ಕಾಗಿ ಮಾಡಿದ ಕಾರ್ಯಕ್ಕಿಂತ ಎಷ್ಟೋ ಉತ್ತಮವೆಂದು ದೇವರು ಪರಿಗಣಿಸ್ತಾರೆ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಒಪ್ಪಿಸಿಕೊಡ್ತೇನೆ ಸ್ವಾಮಿ, ಒಪ್ಪಿಸಿಕೊಡ್ತೇನೆ ದೇವರ. ವಿಶೇಷವಾಗಿ ಸ್ವಾಮಿ,
ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಮಕ್ಕಳನ್ನು ಅಂದರೆ ನವಜಾತ ಶಿಶುಗಳನ್ನು ನಿಮ್ಮ ಕಾರ್ಯಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ ದೇವರೇ. ಆ ನವಜಾತ ಶಿಶುಗಳು ಸ್ವಾಮಿ ಎಷ್ಟೋ ತಾಯಂದಿರ ಗರ್ಭದಲ್ಲೇ ಸ್ವಾಮಿ ಅವು ಮರಣ ವ್ಯವಸ್ಥೆಯನ್ನು ಹೊಂದಿಕೊಳ್ತಾ ಇದ್ದೇವೆ ಸ್ವಾಮಿ. ಆ ನವಜಾತ ಶಿಶುಗಳು ದೇವರೇ ಆ ಮರಣ ವ್ಯವಸ್ಥೆ ಕಡಿಮೆಯಾಗಲಿ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.